ಇನ್ನು ಇವೆಲ್ಲ ಘಟನಾವಳಿಗಳಿಗೆ ಸಂಬಂಧಪಟ್ಟಂಗೆ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಮೊದಲು ಪುಲ್ವಾಮಾ ಆಯಿತು, ಈಗ ರಾಮ ಮಂದಿರ. ಒಂದೊಂದು ವಿಚಾರವನ್ನು ಎತ್ಕೊಂಡು ಬಿಜೆಪಿ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ರಾಮ ಮಂದಿರ ವಿಚಾರದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ. ಆವತ್ತು ಪುಲ್ವಾಮಾ ಆಯಿತು, ಇದೀಗ ರಾಮ ಮಂದಿರ. ಎಂ ಬಿ ಪಾಟೀಲ್ ವಾಗ್ದಾಳಿ ಮಾಡಿರುವಂಥ ರೀತಿ ಇದು. ವಿಜಯಪುರದಲ್ಲಿ ಎಂ ಬಿ ಪಾಟೀಲ್ ಮಾತಾಡಿದರು, ಇದೀಗ ರಾಮ ಮಂದಿರದ ಹೆಸರಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ, ಹಿಂದೂಗಳ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಇದು ಎಂ ಬಿ ಪಾಟೀಲ್ರ ಆರೋಪ. ಅವರಿಗೆ ಪ್ರಧಾನಮಂತ್ರಿಗಳಿಗೆ ಬಿಜೆಪಿ ಅವರಿಗೆ ರಾಮನ ಹಿಡ್ಕೊಂಡು ಹೋದ ಸಲ ಪುಲ್ವಾಮಾ ಆಯಿತು, ಬಾಲಾಕೋಟ್ ಆಯಿತು, ಈ ಸಲ ರಾಮನ ಹಿಡ್ಕೊಂಡು ಹೋಗಿ ಚುನಾವಣೆ ಗೆಲ್ಲಬೇಕು ಅಂಥೇಳಿ ಅವರ ಆಶಯ ಇರ್ಬೋದು. ನಾವು ಯಾವುದೂ ಹೊಟ್ಟೆ ಕಿಚ್ಚಿಪಡುವಂಥದ್ದಲ್ಲ. ನಾವು ರಾಮನನ್ನು ಗೌರವಿಸ್ತೀವಿ, ಇನ್ನಿತರ ಎಲ್ಲ ಶಿವನು ಗೌರವಿಸ್ತೀವಿ, ಎಲ್ಲರೂ ಗೌರವಿಸ್ತೀವಿ. ಅವರಿಗೆ ಪ್ರಧಾನಮಂತ್ರಿಗಳಿಗೆ ಬಿಜೆಪಿ